ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ಚುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ನಡವ ಮಾದನ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾನ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ಚುಂಡು ಮಲ್ಲಿಗೆ ಕೃಷ್ಣ ಬೋಲ್ ಕೃಷ್ಣ ಕೃಷ್ಣ ಬೋಲ್ ರಾಧಾ ಸಮೇತ ಶ್ರೀ ರಾಧಾ ಕೃಷ್ಣ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಹರಿ ಬೋಲ್ ಗೋವಿಂದ ಮಾಧವ ಗೋವಿಂದ ಬೋಲ್ ರಾಮ ಬೋಲ್ ರಾಮ ಬೋಲ್ ರಾಮ ರಾಮ ಬೋಲ್ ಅಯ್ಯೋ ಶಿವನೇ ಸಾವಿರ ಸೂವೆ ಅಲ್ಲ ಕಣ ಅದೆಂತದಲ್ಲಿ 10,000 ಸೂ ಅಲ್ಲ ಅದೇನೋ ಹೇಳ್ತಿದ್ಯಲ್ಲ ನೀನು ಆ ಸೂವಿಂದ ನಿಂತು ಎಂತನೋದು ಬೆಕ್ಕಿ ನಡಿಗೆ ಮಾಡಕ್ ಬರಕಿಲ್ಲ ಅಂತವ ಸರಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಅಲ್ಲ ಆ ಸೂ ಇದ್ರೇನೇ ನಡೆಯಕ್ಕಾಗೋದು ಅಂತ ಯಾಕೆ ಆ ಗೋಪಾಲ್ನ ನಿಂಗೆ ಯಾಕೆ ಕೊಡ್ಬೇಕು ಆ ಸೂಗೆ ಕೊಟ್ರಾಗಕ್ಕಿಲ್ವೇ ಅದೇ ಅಲ್ವೇ ನಡೆದಾಡೋದು ಓ ಅಜ್ಜಿ ನಿಂಗೆ ಅವೆಲ್ಲ ಗೊತ್ತಾಗಲ್ಲ ಬರೀ ಶೂ ಇದ್ರೆ ಸಾಕ ನಡೆದ್ಬಿಟ್ರೆ ಸಾಕ ಏನೋ ಅದಿದ್ರೆ ನನ್ ಕ್ಯಾಟ್ ವಾಕ್ ಈಸಿ ಆಗುತ್ತೆ ನನಗೂ ಸ್ವಲ್ಪ ಲುಕ್ ಬರುತ್ತೆ ಅಂತ ಹೇಳಿದೆ ಅಷ್ಟೇ ಅದ್ರ ಜೊತೆಗೆ ಇನ್ನೂ ಸಿಕ್ಕಾಪಟ್ಟೆ ಬೇಕು ಅದು ಓ ನಿನ್ಗೆ ಅವೆಲ್ಲ ಇರು ನಿನ್ಗೆ ಅರ್ಥ ಮಾಡಿಸ್ತೀನಿ ಏನ್ ಗೊತ್ತಾ ಫ್ಯಾಷನ್ ಶೋ ಅಂದ್ರೆ ತೆಳ್ಳಿಗೆ ಬೆಳ್ಳಿಗಿರ್ಬೇಕು ನೋಡಕ್ ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಬೇಕು ಪಾರ್ಲರ್ ಹೋಗ್ಬೇಕು ಅದಕ್ಕೆಲ್ಲ ಟ್ರೀಟ್ಮೆಂಟ್ಸ್ ತಗೋಬೇಕು ಇನ್ನೂ ತುಂಬಾ ಇರುತ್ತೆ ಅವ್ರು ಏನೇನೋ ಪ್ರಶ್ನೆ ಕೇಳ್ತಾರೆ ನಮ್ಮ ಧೈರ್ಯ ಎಷ್ಟಿದೆ ನೋಡ್ತಾರೆ ನಮ್ಮ ಆತ್ಮವಿಶ್ವಾಸ ನೋಡ್ತಾರೆ ಇದೆಲ್ಲ ನೋಡ್ಕೊಂಡು ಅಜ್ಜಿ ಅವ್ರು ಕೊಡೋದು ಅಯ್ಯಯ್ಯಯ್ಯ ಹೊಡೆತಾರೆ ಅಲ್ಲ ಕಣನಿ ನಮ್ ಒಂದ್ ಈಸಿ ಅರ್ಥ ಆಗಿರ್ಬೋದು ಅಲ್ಲ ಅದ್ ಯಾವ ಸೀರಿಯಾಗಿ ಬರ್ದವರಲ್ಲಿ ಈ ತೆಳಿಗೆ ಇದ್ರೇನೆಯ ಸೌಂದರ್ಯ ಅಂತ ಅದನ್ನ ಸೌಂದರ್ಯ ಅಂತ ಅದ್ ಹೆಂಗ್ ತಿಳ್ಕೊಂಡ್ಬಿಟ್ಟಿರಿ ನೀವು ಅಯ್ಯೋ ನಮ್ಮ ಕಾಲದಾಗೆ ಹಿಂಗೆ ತಿಂಡಿ ತೀರ್ಥ ಬಿಟ್ಟು ನಾಯಿ ಕೊಡಿಯೋ ಕೋಲಿದ್ದಂಗಿದ್ರೆ ಅಯ್ಯ ನಾಯಿ ಕೋಲು ಹುಟ್ಟಿದ್ರು ಊಟಿ ದುಂಡಿಗೆ ಟೇಪ್ಗೆ ಸರಿಯಾಗಿ ಊಟ ತಿಂಡಿ ತಿಳ್ಕೊಂಡು ಗಟ್ಟಿಯಾಗಿದ್ರೆ ಅಲ್ವೇ ನಮ್ಗೆ ಕೆಲಸ ಬೋಕ್ಸೆ ಮಾಡಕ್ಕಾಗದು ಅದು ಕಣ ಈ ಸೌಂದರ್ಯ ಕೆನ್ನೆ ಎಲ್ಲ ಬುದ್ಧಿ ಒಳಗೆ ಗಿಡೋದು ಅದ್ರಾಗ ಏನಾರ ನೋಡಿದ್ದಾರೆ ಆ ಕಣ್ಣು ಒಳಗೆ ಹೋಗಿರೋ ಕೊಂಡಾಗಿ ಏನಾರ ಒಂದೀ ಸಾಲ ಒಳಗದ್ದಾತಿ ನಮಗೆ ಅದು ಸೌಂದರ್ಯವೇ ಇದಲ್ಲ ನೀ ಸೌಂದರ್ಯ ಅಲ್ಲ ಬಿಳೆ ತೊಗಲು ಆ ಬಿಳೆ ತೊಗಲು ದೇವಿಗೆ ಸೌಂದರ್ಯ ಆಗೋದಾದ್ರೆ ಮನ್ಸನ್ನ ಏನ್ ಮಾಡ್ಬೇಕಮ್ಮ ಅಲ್ಲ ನೀ ಮನ್ಸು ಶುದ್ಧವಾಗಿರ್ಬೇಕು ಬಿಳೆ ಕರೆ ದಪ್ಪ ಸಣ್ಣ ಸಂದಾಕಿರೋದು ಸಂದಾಕಿಲ್ದೇ ಇರೋದು ಇವೆಲ್ಲ ಅಲ್ಲವೇ ಮನಸ್ಸು ಶುದ್ಧವಾಗಿದ್ರೆ ಅದು ಆ ಬೆಳ್ಳಿಗೆ ಮಲ್ಲಿಗೆ ಇದ್ದಂಗಿತ್ತು ಅಂತಂದ್ರೆ ಅದು ಕಡಿಮೆ ಸೌಂದರ್ಯ ಅವೇ ಸ್ಯಾನೆ ಖುಷಿ ಆಯ್ತು ಕಡಿಮೆ ಅಲ್ಲ ಏನೇ ನಾ ಹೇಳಿದ ಮಾತನ್ನ ಯಾಕೆ ತಗೊಂಡು ಅದನ್ನ ಆಚರಣೆಗೂ ತಂದ್ಬಿಟ್ಟಿದೆಯಲ್ಲವೇ ಸ್ಯಾನೆ ಖುಷಿ ಆಯ್ತು ಬಿಡು ಹಿಂಗೆ 4 ಜನಕ್ಕೆ ಸಾಯಾಗಕ್ಕೆ ನೆಳ್ಳಾಗಕ್ಕೆ ನೀವು ಬದುಕಂತ ಅಪ್ಪ ಇಟ್ಕೊಂಡ್ರೆ ಆ ಶಿವ ಮೆಚ್ಚ ಕಣವಿ ಅಯ್ಯೋ ಅಂದೇ ದಿಷ್ಟಿ ಆಗ್ಬಿಟ್ಟಲ್ಲಿ ಬಾಬಾ ನಿಂಗೆ ಬಿಸಿ ಖುಷಿಯಾಗಿ ರಾಗಿ ರೊಟ್ಟಿ ಮಾಡ್ಕೊಡ್ತೀನಿ ನಿಂಗೆ ಡುಯೆಟ್ಟು ಆಗ್ತೈತೆ ಅದ್ಯಾಕೆ ಶಕ್ತಿ ಬರ್ಬೇಕಲ್ಲ ನಿಂಗೆ ಆ ಶಕ್ತಿ ಬರ್ತದೆ ಆರಾಮಿ ಹೋಗೋಣ
ಇವತ್ತು ಬೆಳಿಗ್ಗೆ ಏನು ತಿಂದಿದ್ದೀವಿ ಎಲ್ಲ? ಚಿತ್ರಾನ್ನ. ಬೇರೆ ದಿನ ಏನೇನಿರುತ್ತೆ ತಿಂಡಿಗಳು? ಸೂಪರ್ ಸೂಪರ್. ಈಗ ಈ ತಿಂಡಿಗಳ ಬಗ್ಗೆ ಒಂದು ಆಟ ಪಾನಿಪುರಿ, ಮಸಾಲೆ ಪುರಿ, ಬೇಲ್ಪುರಿ, ಪಲಾವು, ಬಿರಿಯಾನಿ, ಮಸಾಲೆ ಪುರಿ, ಕಟ್ಲೆಟ್, ಆಮ್ಲೆಟ್, ಪೊಂಗಲ್, ಉಪ್ಪಿಟ್ಟು, ಖಾರ ಬಾತ್, ಲಡ್ಡು, ಬೂಂದಿ, ಜಾಮೂನ್, ಮೈಸೂರು ಪಾಕು, ರಸಮಲೈ, ರಸಗುಲ್ಲ, ದಮ್ರಟ್ಟು, ಕುಲ್ಚಾ, ನಾನು, ಗೋಬಿ ಮಂಚೂರಿ, ಕಾಫಿ, ಟೀ, ಬೂಸ್ಟು, ಹಾರ್ಲಿಕ್ಸು, ರೊಟ್ಟಿ, ಈರುಳ್ಳಿ ದೋಸೆ, ಮಸಾಲೆ ದೋಸೆ, ರವೆ ದೋಸೆ, ರವೆ ಇಡ್ಲಿ, ರವೆ ಬಾತು, ಕೇಸರಿ ಬಾತು. ಈಗೊಂದು ಎಲ್ಲೆಯಲ್ಲಿದೆ ನಿನ್ನಾಸೆಯಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ಬಾನಿಗೊಂದು ಎಲ್ಲೆಯಲ್ಲಿದೆ. ಎಲ್ಲಿ ನಾವು ನಮ್ಮ ಬದುಕು ಮುಗ್ದೇ ಹೋಯ್ತು ಅಂತ ಅನ್ಕೊಳ್ತೀವಿ, ಆದ್ರೆ ಅಲ್ಲಿ ನಮಗೋಸ್ಕರ ಇನ್ನೊಂದು ಹೊಸ ಬದುಕು ಇರುತ್ತೆ. ಏನೋ ಅನ್ಕೊಳ್ತೀವಿ ನಾವು ನಮ್ಮ ಜೀವನದಲ್ಲಿ ಏನೋ ಭಯಂಕರವಾದದ್ದೊಂದು ಬಂತು ಅಂತ ಅನ್ಕೊಳ್ತೀವಿ, ಆದ್ರೆ ಆ ಭಯಂಕರವಾದದ್ದನ್ನ ಹಿಂದೆ ನಮಗೆ ಯಾವುದೋ ಒಳ್ಳೇದು ಮಾಡುವಂಥದ್ದು ಇರ್ಬೋದು. ಈಗ ನೀವೆಲ್ಲ ಮನೆಗಳಲ್ಲಿದ್ರಿ, ಅವಾಗ ನಿಮ್ಗೆ ಅನ್ನಿಸ್ತಾ ಇತ್ತಲ್ವಾ, ಅಯ್ಯೋ ನಮ್ಮ ಜೀವನಕ್ಕೆ ಎಂತ ಗತಿ ಬಂತು, ಇಲ್ಲಿ ಬಂದು ಸೇರ್ಕೋಬೇಕು ಅಂತ. ಆದ್ರೆ ಇಲ್ಲಿ ಬಂದ್ಮೇಲೆ ಅದು ನಿಮ್ಗೆ ಒಳ್ಳೇದೇ ಆಯ್ತು, ಖುಷಿ ಆಯ್ತು. ನಿಮ್ಗೆ ನಿಮ್ಮದೇ ವಯಸ್ಸಿನ ಸಾಕಷ್ಟು ಜನ ಜೊತೆ ಸಿಕ್ಕಿದ್ರು. ಇಲ್ಲಿ ನೀವು ಒಬ್ಬೊಬ್ರು ಒಂದೊಂದು ಭಾಷೆಯವರಿದ್ದೀರಿ, ಯಾವ್ಯಾವುದೋ ಜಾಗದಿಂದ ಬಂದಿದ್ರಿ, ಬೇರೆ ಬೇರೆ ಪರಿಸರದವರು ಎಲ್ಲ ಇಲ್ಲಿ ಒಟ್ಟಿಗೆ ಸೇರ್ಕೊಂಡಿದ್ರಿ. ಪರಸ್ಪರ ಪ್ರೀತಿ, ವಿಶ್ವಾಸ, ನಿಮ್ಮದೇ ಆದಂತಹ ಒಂದು ಕುಟುಂಬ ಇದೆ ಅಲ್ವಾ. ಹಾಗಾಗಿ ಕೆಟ್ಟದಾಗುತ್ತೆ, ಅಯ್ಯೋ ನಮ್ಮ ಬದುಕು ಕೆಟ್ಟದಾಯ್ತು ಅಂತ ಅನ್ಕೊಳ್ಳೋದಕ್ಕಿಂತ ಅದ್ರ ಹಿಂದೆ ನಮ್ಗೆ ಏನೋ ಒಳ್ಳೆಯದಿದೆ, ನಮ್ಮ ಬದುಕು ಬೇರೆ ಹಾದಿಗೆ ತೆರೆಕೊಳ್ಳುತ್ತೆ ಅಂತ ನಾವು ಅನ್ಕೊಂಡ್ರೆ ಎಲ್ಲವನ್ನೂ ಪಾಸಿಟಿವ್ ಆಗಿ ತಗೊಳ್ಳೋಣ. ಎಲ್ಲವನ್ನೂ ಸಹ ಯಾಕೆ ಯಾವಾಗ ಅಯ್ಯೋ ನನಗೆ ಬರುತ್ತೆ ಯಾರಿಗೂ ಬರಲ್ಲ, ನಂದೇ ನನ್ನ ಜೀವನನೇ ಹಿಂಗಾಗೋಯ್ತು, ಯಾವಾಗಲೂ ಎಲ್ಲ ಕಷ್ಟ ಯಾಕೆ ನನಗೆ ಕೊಡ್ತಾನೆ ದೇವರು? ಇಲ್ಲ, ಎಲ್ಲ ಕಷ್ಟ ನಮಗೆ ದೇವರು ಕೊಡ್ತಾನೆ ಇಲ್ಲ. ನಮಗಿಂತಲೂ ಕೆಟ್ಟದಾದಂತಹ ಬದುಕು ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಆ ಬದುಕುಗಳಿಗೆ ನೋಡಿದ್ರೆ ನಮಗೆ ಎಷ್ಟು ಪುಣ್ಯವಂತರು ನಾವು, ದೇವರು ನಮ್ಗೆ ಇಷ್ಟು ಒಳ್ಳೆಯ ಬಾಳನ್ನ ಕೊಟ್ಟಿದ್ದಾನೆ ಅಲ್ವಾ. ಹಾಗಾಗಿ ಆ ಒಂದು ಖುಷಿಯನ್ನ ನಾವು ಇಟ್ಕೊಂಡ್ರೆ ನಮ್ಮ ಸುತ್ತಮುತ್ತ ಇರೋರ್ಗೂ ಖುಷಿ ಕೊಡ್ಬೋದು. ನಾವೇ ದುಃಖದಲ್ಲಿದ್ರೆ ಬೇರೆಯವರಿಗೆ ನಾವು ಖುಷಿಯನ್ನ ಹಂಚೋದಕ್ಕೆ ಆಗದೇ ಇಲ್ಲ ಅಲ್ವಾ. ಹಾಗಾಗಿ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊಳ್ಳೋದಿಷ್ಟೇ, ಎಲ್ಲೆಲ್ಲಿಂದನೂ ಬಂದಿದ್ದೀರಾ, ಪರಸ್ಪರ ನಿಮ್ಮೊಳಗೆ ಒಂದಷ್ಟು ವ್ಯತ್ಯಾಸಗಳಿದ್ದೇ ಇರುತ್ತೆ, ಸ್ವಭಾವಗಳಲ್ಲಿ ವ್ಯತ್ಯಾಸ ಇರುತ್ತೆ, ಭಾಷೆಯಲ್ಲಿ ವ್ಯತ್ಯಾಸ ಇರುತ್ತೆ ಅಲ್ವಾ, ಇರುಸರಿಗೆಯಲ್ಲಿ ವ್ಯತ್ಯಾಸ ಇರುತ್ತೆ. ಅದನ್ನೆಲ್ಲವನ್ನ ಸಹ ಪಕ್ಕಕ್ಕಿಟ್ಟು ಜೊತೆಯಲ್ಲಿದ್ದೀರಾ, ನಾವೆಲ್ಲ ಒಂದು ಕುಟುಂಬ, ಪ್ರೀತಿಯಿಂದ ವಿಶ್ವಾಸದಿಂದ ಖುಷಿ ಖುಷಿಯಾಗಿ ಇರೋ ಅಷ್ಟು ದಿವಸ ಖುಷಿ ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಲ್ವಾ. ಈಗ ಮುಂದಿನ ಪಾಯಿಂದ ಶುರು. ನಿಮ್ಗೆ ಕ್ವಶನ್ ಪಾಯಿಂದನೇ ಗಿಣಿ ಇದರೊಳಗಡೆ ಇರುತ್ತೆ. ನಿಮ್ಗೆ ಈ ಸಿನಿಮಾ ನೋಡ್ತಾ ಇರ್ತೀರಾ, ನೋಡಿದ್ರ ಮೊದಲೆಲ್ಲ? ಈ ರವಿಚಂದ್ರನ್ ಸಿನಿಮಾ ಈ ಹುಡುಗ ಹುಡುಗಿಯರಿಗೆಲ್ಲ ತುಂಬಾ ನಿದ್ದೆ ಕೆಡಿಸ್ಬಿಟ್ಟಿತ್ತು. ಯಾವ್ದು ಸಿನಿಮಾ? ಈಗ ಮದುವೆ ಮಾಡಿಸೋರು ಯಾರು? ಪಾಯಿಂದ ಶುರು. ಮದುವೆ ಮಾಡಿಸೋರು ಯಾರು? ಯಾರು ಹೇಳ್ಕೊಡ್ಬಾರ್ದು. ನೀವೇ ಈಗ ಮುಂದಿನ ನಾಯಿಂದ ಶುರು ಆಗುತ್ತೆ. ನಾನು ಸರಿನಾ? ನಾಯಿಂದ. ಈ ಕಣ್ಣಿಗೆ ಇನ್ನೊಂದು ಪದ ಇದೆ. ಸೂಪರ್ ಸೂಪರ್. ಭಾಷೆ ಮಾತಾಡಿದ್ರೆಲ್ಲ ತುಂಬಾ ತುಂಬಾ ವರ್ಷದಿಂದ ಬರ್ಬೇಕಂತ ಇದ್ರು. ನಾಟಕದ ಟೀಮ್ ಇದೆ ಪಾಪ, ಅವ್ರಿಗೆ ಬಿಡುವಾಗ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೇಕಲ್ಲ, ಅದಕ್ಕೆ ಇದನ್ನಾದ್ರೂ ಮಾಡಿ ಅಂತ ಅಂದೆ. ಆಯ್ತು, ದಂಪತಿಗಳಿದ್ರು ಅವರ ಕೆಲಸ ಎಲ್ಲ ಬಿಟ್ಟು ತುಂಬಾ ಬ್ಯುಸಿಯಾಗಿರ್ತಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಸುಮಾ ಅವರು ತುಂಬಾ ಇಂಟೆಲಿಜೆಂಟು,
ಒಂದು ವರ್ಣಿಸೋಕ್ಕೆ ಆಗಿಲ್ಲ. ಅವ್ರ ಪರಿಚಯ ಇತ್ತು, ನಾನು ಓದೋಕ್ಕಾಗಲಿಲ್ಲ, ಲೇಟಾಗಿ ಬಂದೆ, ನನಗೇನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅವ್ರ ಸಪೋರ್ಟ್ ಹಿಂದೆ ನಿಂತ್ಕೊಂಡು ಇವರು ಸಹಕಾರ ಕೊಡ್ತಾ ಇದ್ದಾರೆ. ಇವರಿಬ್ಬರಿಗೂ ನಿಮ್ಮೆಲ್ಲರದ ಆಶೀರ್ವಾದ ಇದೆ. ಒಂದು ವಿಶೇಷ ಚಪ್ಪಾಳೆ.